ಇವರ ಮೇಲೆ ಇಡಿ ಈಗ ದಾಳಿಯನ್ನು ನಡೆಸಿರೋದು. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಸುಮಾರು 7 ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ಸತೀಶ್ ಸಾಯಿಲ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈ ದಾಳಿಯಾಗಿದೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಸುಮಾರು 7 ಅಧಿಕಾರಿಗಳ ತಂಡದಿಂದ ಈ ದಾಳಿ ನಡೆದಿದೆ. ಇಡಿ ತಂಡದಲ್ಲಿ 2 ಅರೆ ಮಿಲಿಟರಿ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಆ ಮನೆಯಲ್ಲಿ ಸುಮಾರು 7 ಅಧಿಕಾರಿಗಳು ಸದ್ಯ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಶಾಸಕ ಸತೀಶ್ ಸೈಲ್ಗೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಸಕ ಸತೀಶ್ ಸೈಲ್ಗೆ ಶಾಕ್ ನೀಡಿದ್ದಾರೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಶಾಸಕರ ಮನೆಗೆ ದಿಢೀರಂತ ಇಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಸುಮಾರು 7 ಅಧಿಕಾರಿಗಳ ತಂಡ ಈ ದಾಳಿಯನ್ನು ನಡೆಸಿರೋದು ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಆ ಮನೆಗೆ ಎಂಟ್ರಿ ಕೊಡ್ತಾ ಇರೋಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಸತೀಶ್ ಸೈಲ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈ ದಾಳಿ ನಡೆದಿರುವಂಥದ್ದು. ಒಟ್ಟು 7 ಅಧಿಕಾರಿಗಳ ತಂಡ ಈಗ ಸತೀಶ್ ಸೈಲ್ ಮನೆಯ ಮೇಲೆ ದಾಳಿಯನ್ನು ನಡೆಸಿದೆ. ಸದ್ಯಕ್ಕೆ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ಅಂದರೆ ಸತೀಶ್ ಸೈಲ್ ಅವರ ಮನೆಯಲ್ಲಿಯೇ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 2 ಅರೆ ಮಿಲಿಟರಿ ಸಿಬ್ಬಂದಿ ಅವರು ಕೂಡ ಇದ್ದಾರೆ. ಹಾಗೆಯೇ 7 ಇಡಿ ಅಧಿಕಾರಿಗಳ ತಂಡ ಈಗ ಸದ್ಯ ಸತೀಶ್ ಸೈಲ್ ಮನೆಯಲ್ಲಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರವಾರದಿಂದ. ಶೇಷಗಿರಿ, ಸತೀಶ್ ಸೈಲ್ಗೆ ಬೆಳಗ್ಗೆ ಇಡಿ ಶಾಕ್. ಸದ್ಯಕ್ಕೆ ಏನೇನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಕಳೆದ ಕೆಲ ವರ್ಷಗಳ ಹಿಂದಿನಿಂದ ಸತೀಶ್ ಸೈಲ್ ಅವರನ್ನು ಟಾರ್ಗೆಟ್ ಮಾಡಿಯೇ ಈ ಒಂದು ದಾಳಿ ಕೂಡ ನಡೀತಾ ಇರುವಂಥದ್ದು. ಈ ಹಿಂದೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಸೈಲ್ ಅವರಿಗೂ ಜೈಲುವಾಸ ಕೂಡ ಅನುಭವಿಸಿದ್ರು. ಅದೇ ರೀತಿ ಪ್ರಕರಣ ಕೂಡ ಎದುರಿಸ್ತಾ ಇದ್ದಾರೆ. ಇದೀಗ ಇವತ್ತು ಬೆಳಗ್ಗೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮನೆಯ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳ ತಂಡ ಕೂಡ ಅವರ ಮನೆಯೊಳಗೆ ಇದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಈ ದಾಳಿ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅವರಾಗಿರ್ಬೋದು ಅಥವಾ ಅವರ ಪತ್ನಿ ಸೇರಿದಂತೆ ಮನೆಯಲ್ಲಿ ಯಾರೂ ಇಲ್ಲ, ಅವರ ತಾಯಿ ಮಾತ್ರ ಮನೆಯಲ್ಲಿ ಇದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಗಮನಿಸಬಹುದು, ಸುಮಾರು 6ರಿಂದ 7 ಇಡಿ ಅಧಿಕಾರಿಗಳ ಜೊತೆಗೆ ಮತ್ತು ಅರೆ ಮಿಲಿಟರಿ ಪಡೆಯ ಸಿಬ್ಬಂದಿಗಳು ಕೂಡ ಈ ಸಂದರ್ಭದಲ್ಲಿ ಕೂಡ ಹಾಜರಿದ್ದಾರೆ. ಮನೆಯೊಳಗೆ ಪರಿಶೀಲನೆ ಕೂಡ ನಡೆತ್ತದೆ. ಈಗ ಬೆಳಿಗ್ಗೆ ಸುಮಾರು 7 ಗಂಟೆ ವೇಳೆಗೆ ಈ ಒಂದು ದಾಳಿ ಕೂಡ ಮಾಡಿರುವಂಥದ್ದು. ಆದರೆ ಯಾವ ವಿಚಾರಕ್ಕಾಗಿ ಈ ದಾಳಿ ನಡೆದಿದೆ ಎಂಬ ಮಾಹಿತಿ ಇವರಿಗೆ ಲಭ್ಯವಾಗಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳ ಹಿಂದಿನಿಂದ ಅಂದರೆ ಸತೀಶ್ ಸೈಲ್ ಅವರು ಕೆಲವೊಂದು ಮೈನಿಂಗ್ ವ್ಯವಹಾರವನ್ನು ಕೂಡ ನಡೆಸಿದ್ರು. ಅದೇ ಕಾರಣಕ್ಕಾಗಿ ಅವರು ಕೂಡ ಪ್ರಕರಣವನ್ನು ಎದುರಿಸ್ತಾ ಇದ್ದರು, ಬೇಲೆಕೇರಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ ವಿಷಯ ಅಂದರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಿದ ಇವರಿಗೆ ಲಭ್ಯವಾಗಿಲ್ಲ. ಅಧಿಕಾರಿಗಳು ತಮ್ಮ ಒಂದು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮನೆಯೊಳಗಡೆ ಅರೆ ಮಿಲಿಟರಿ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳು ಇದ್ದಾರೆ. ಗೋವಾದಿಂದ ಇವತ್ತು ಬೆಳಗ್ಗೆ ಬಂದಂಥ ಅಧಿಕಾರಿಗಳು ತಮ್ಮ ಒಂದು ಪರಿಶೀಲನಾ ಕಾರ್ಯವನ್ನು ಕೂಡ ಮುಂದುವರಿಸುವಂಥದ್ದು ಗಮನಿಸಬಹುದು. ಈಗಾಗಲೇ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳಿಗೆ ಉಪಹಾರವನ್ನು ಮನೆಯೊಳಗೆ ತಂದು ಅವರಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಅಂದರೆ ಯಾವ ವಿಚಾರಕ್ಕಾಗಿದೆ, ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾಗಿದೆಯಾ ಅಥವಾ ಈ ಹಿಂದೆ ಆಗಿದಂಥ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಈ ದಾಳಿ ನಡೆದಿದೆಯಾ ಎಂಬ ಕುತೂಹಲ ಕೂಡ ಎಲ್ಲರಿಗೂ ಕೂಡ ಇದ್ದಿರುವಂಥದ್ದು ಶ್ರೀಪಾದ್. ಓಕೆ, ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ದಿಢೀರ್ ದಾಳಿಯ ಹಿನ್ನೆಲೆ? ಶ್ರೀಪಾದ್, ಯಾಕಂತ ಹೇಳಿದ್ರೆ ಮೇಲಿಂದ ಮೇಲೆ ಕಾರವಾರ ಶಾಸಕರ ಸತೀಶ್ ಸೈಲ್ ಆಗಿರುವಂಥ ಅವ್ರ ಮೇಲೆ ಈ ಹಿಂದಿನಿಂದ ಕೂಡ ದಾಳಿ ಕೂಡ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ CBI ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಅಂದರೆ ಈ ಹಿಂದೆ ಆದಂಥ ಪ್ರಕರಣ ಅಂದರೆ ಬೇಲೆಕೇರಿ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಸೇರಿ ಕೆಲವೊಂದು ಬಂದವರು ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದರು. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಅವರಿಗೆ ಶಿಕ್ಷೆಯಾಗಿ ಕೆಲವೊಂದು ದಂಡವನ್ನು ವಿಧಿಸಲು ಕೂಡ ಹೈಕೋರ್ಟ್ ಸೂಚನೆ ನೀಡಿತು. ಆದರೆ ಮತ್ತೆ ಅವರು ಮೇಲ್ಮನವಿಗೆ ಹೋಗಿದ್ದರಿಂದ ಅವರ ಒಂದು
ತಡೆಯಾಜ್ಞೆ ಕೂಡ ನೀಡಿತು. ಹೀಗಾಗಿ ಅವರು ಕೊಂಚ ರಿಲೀಫ್ ಆಗಿದ್ರು. ಆದರೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವುದು ಮತ್ತೆ ಅವರಿಗೆ ಶಾಕ್ ಕೂಡ ನೀಡಿದಂಥದ್ದು ಮತ್ತು ಈ ಕ್ಷೇತ್ರದ ಜನತೆಗೆ ಕೂಡ ಒಂದು ರೀತಿಯ ಶಾಕ್ ಉಂಟಾಗಿದೆ. ಒಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಪರ್ಟಿಕ್ಯುಲರ್ ಆಗಿ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯನ್ನು ನಡೆಸಿದ್ದಾರೆ ಎಂಬುದನ್ನು ಕೆಲವೇ ಹೊತ್ತಿನಲ್ಲಿ ಸಿಗಲಿದೆ ಶ್ರೀಪಾದ್. ಒಟ್ಟಿನಲ್ಲಿ ಅಧಿಕಾರಿಗಳು ದಾಳಿಯನ್ನು ಅಂದರೆ ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಿದ್ದಾರೆ ಮತ್ತು ಬಿಗಿ ಭದ್ರತೆಯ ನಡುವೆ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರೆದಿದೆ ಅಂತ ಶ್ರೀಪಾದ್. ಓಕೆ, ಥ್ಯಾಂಕ್ ಯು. ಶಾಸಕ ಸತೀಶ್ ಸೈಲ್ಗೆ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಇಡಿ ದಾಳಿ ನಡೆದಿರುವಂತಹದ್ದು ಕಾರವಾರದ ಶಾಸಕ ಸತೀಶ್ ಸೈಲ್ ಇವರ ಮೇಲೆ ಇಡಿ ಈಗ ದಾಳಿಯನ್ನ ನಡೆಸಿರೋದು. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಸುಮಾರು 7 ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ಸತೀಶ್ ಸೈಲ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈ ದಾಳಿಯಾಗಿದೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಸುಮಾರು 7 ಅಧಿಕಾರಿಗಳ ತಂಡದಿಂದ ಈ ದಾಳಿ ನಡೆದಿದೆ. ಇಡಿ ತಂಡದಲ್ಲಿ 2 ಅರೆ ಮಿಲಿಟರಿ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆ, ಆ ಮನೆಯಲ್ಲಿ ಸುಮಾರು 7 ಅಧಿಕಾರಿಗಳು ಸದ್ಯ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಶಾಸಕ ಸತೀಶ್ ಸೈಲ್ಗೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಸಕ ಸತೀಶ್ ಸೈಲ್ಗೆ ಶಾಕ್ ನೀಡಿದ್ದಾರೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಶಾಸಕರ ಮನೆಗೆ ದಿಢೀರಂತ ಇಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಸುಮಾರು 7 ಅಧಿಕಾರಿಗಳ ತಂಡ ಈ ದಾಳಿಯನ್ನು ನಡೆಸಿರೋದು ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಆ ಮನೆಗೆ ಎಂಟ್ರಿ ಕೊಡ್ತಾ ಇರೋಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಸತೀಶ್ ಸೈಲ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈ ದಾಳಿ ನಡೆದಿರುವಂಥದ್ದು. ಒಟ್ಟು 7 ಅಧಿಕಾರಿಗಳ ತಂಡ ಈಗ ಸತೀಶ್ ಸೈಲ್ ಮನೆಯ ಮೇಲೆ ದಾಳಿಯನ್ನು ನಡೆಸಿದೆ. ಸದ್ಯಕ್ಕೆ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ಅಂದರೆ ಸತೀಶ್ ಸೈಲ್ ಅವ್ರ ಮನೆಯಲ್ಲಿಯೇ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 2 ಅರೆ ಮಿಲಿಟರಿ ಸಿಬ್ಬಂದಿ ಅವರು ಕೂಡ ಇದ್ದಾರೆ. ಹಾಗೆಯೇ 7 ಇಡಿ ಅಧಿಕಾರಿಗಳ ತಂಡ ಈಗ ಸದ್ಯ ಸತೀಶ್ ಸೈಲ್ ಮನೆಯಲ್ಲಿದೆ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರವಾರದಿಂದ. ಶೇಷಗಿರಿ, ಸತೀಶ್ ಸೈಲ್ಗೆ ಬೆಳಗ್ಗೆ ಇಡಿ ಶಾಕ್. ಸದ್ಯಕ್ಕೆ ಏನೇನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಶಾಸಕರಾಗಿರುವಂಥ ಸತೀಶ್ ಯಾದವ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಕಳೆದ ಕೆಲ ವರ್ಷಗಳ ಹಿಂದಿನಿಂದ ಸತೀಶ್ ಯಾದವ್ ಅವರನ್ನು ಟಾರ್ಗೆಟ್ ಮಾಡಿ ಈ ಒಂದು ದಾಳಿ ಕೂಡ ನಡೀತಾ ಇರುವಂಥದ್ದು. ಈ ಹಿಂದೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಯಾದವ್ ಅವರಿಗೂ ಜೈಲುವಾಸ ಕೂಡ ಅನುಭವಿಸಿದ್ರು. ಅದೇ ರೀತಿ ಪ್ರಕರಣವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇದೀಗ ಇವತ್ತು ಬೆಳಗ್ಗೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮನೆಯ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳ ತಂಡ ಕೂಡ ಅವರ ಮನೆಯೊಳಗೆ ಇದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಈ ದಾಳಿ ಸಂದರ್ಭದಲ್ಲಿ ಶಾಸಕ ಸತೀಶ್ ಯಾದವ್ ಅವರಾಗಿರ್ಬೋದು ಅಥವಾ ಅವರ ಪತ್ನಿ ಸೇರಿದಂತೆ ಮನೆಯಲ್ಲಿ ಯಾರೂ ಇಲ್ಲ, ಅವರ ತಾಯಿ ಮಾತ್ರ ಮನೆಯಲ್ಲಿ ಇದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಗಮನಿಸಬಹುದು, ಸುಮಾರು 6ರಿಂದ 7 ಇಡಿ ಅಧಿಕಾರಿಗಳ ಜೊತೆಗೆ ಮತ್ತು ಅರೆ ಮಿಲಿಟರಿ ಪಡೆಯ ಸಿಬ್ಬಂದಿಗಳು ಕೂಡ ಈ ಸಂದರ್ಭದಲ್ಲಿ ಕೂಡ ಹಾಜರಿದ್ದಾರೆ. ಮನೆಯೊಳಗೆ ಪರಿಶೀಲನೆ ಕೂಡ ನಡೆತ್ತದೆ. ಈಗ ಬೆಳಿಗ್ಗೆ ಸುಮಾರು 7 ಗಂಟೆ ವೇಳೆಗೆ ಈ ಒಂದು ದಾಳಿ ಕೂಡ ಮಾಡಿರುವಂಥದ್ದು. ಆದರೆ ಯಾವ ವಿಚಾರಕ್ಕಾಗಿ ಈ ದಾಳಿ ನಡೆದಿದೆ ಎಂಬ ಮಾಹಿತಿ ಇವರಿಗೆ ಲಭ್ಯವಾಗಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳ ಹಿಂದಿನಿಂದ ಅಂದರೆ ಸತೀಶ್ ಅವರು ಕೆಲವೊಂದು ಮೈನಿಂಗ್ ವ್ಯವಹಾರವನ್ನು ಕೂಡ ನಡೆಸಿದ್ರು. ಅದೇ ಕಾರಣಕ್ಕಾಗಿ ಅವರು ಕೂಡ ಪ್ರಕರಣವನ್ನು ಎದುರಿಸ್ತಾ ಇದ್ದರು, ಬೇಲೆಕೆರೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ ವಿಷಯ ಅಂದರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಿದ ಇವರಿಗೆ ಲಭ್ಯವಾಗಿಲ್ಲ. ಅಧಿಕಾರಿಗಳು ತಮ್ಮ ಒಂದು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮನೆಯೊಳಗಡೆ ಅರೆ ಮಿಲಿಟರಿ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳು ಇದ್ದಾರೆ. ಗೋವಾದಿಂದ ಇವತ್ತು ಬೆಳಿಗ್ಗೆ ಬಂದಂಥ ಅಧಿಕಾರಿಗಳು ತಮ್ಮ ಒಂದು ಪರಿಶೀಲನಾ ಕಾರ್ಯವನ್ನು ಕೂಡ ಮುಂದುವರಿಸುವಂಥದ್ದು ಗಮನಿಸಬಹುದು. ಈಗಾಗಲೇ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳಿಗೆ ಉಪಹಾರವನ್ನು ಮನೆಯೊಳಗೆ ತಂದು ಅವರಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಅಂದರೆ ಯಾವ ವಿಚಾರಕ್ಕಾಗಿದೆ, ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಾಗಿದೆಯಾ ಅಥವಾ ಈ ಹಿಂದೆ ಆಗಿದಂಥ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಈ ದಾಳಿ ನಡೆದಿದೆಯಾ ಎಂಬ ಕುತೂಹಲ ಕೂಡ ಎಲ್ಲರಿಗೂ ಕೂಡ ಇದ್ದಿರುವಂಥದ್ದು ಶ್ರೀಪಾದ್. ಓಕೆ, ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ದಿಢೀರ್ ದಾಳಿಯ ಹಿನ್ನೆಲೆ? ಶ್ರೀಪಾದ್, ಯಾಕಂತ ಹೇಳಿದ್ರೆ ಮೇಲಿಂದ ಮೇಲೆ ಕಾರವಾರ ಶಾಸಕರ ಸತೀಶ್ ಆಗಿರುವಂಥ ಅವ್ರ ಮೇಲೆ
ಈ ಹಿಂದಿನಿಂದ ಕೂಡ ದಾಳಿ ಕೂಡ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ CBI ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಅಂದರೆ ಈ ಹಿಂದೆ ಆದಂಥ ಪ್ರಕರಣ ಅಂದರೆ ಬೇಲೆಕೇರಿ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಸೇರಿ ಕೆಲವೊಂದು ಬಂದವರು ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದರು. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಅವರಿಗೆ ಶಿಕ್ಷೆಯಾಗಿ ಕೆಲವೊಂದು ದಂಡವನ್ನು ವಿಧಿಸಲು ಕೂಡ ಹೈಕೋರ್ಟ್ ಸೂಚನೆ ನೀಡಿತು. ಆದರೆ ಮತ್ತೆ ಅವರು ಮೇಲ್ಮನವಿಗೆ ಹೋಗಿದ್ದರಿಂದ ಅವರ ಒಂದು ತಡೆಯಾಜ್ಞೆ ಕೂಡ ನೀಡಿತು. ಹೀಗಾಗಿ ಅವರು ಕೊಂಚ ರಿಲೀಫ್ ಆಗಿದ್ರು. ಆದರೆ ಇವತ್ತು ಬೆಳಿಗ್ಗೆ ED ಅಧಿಕಾರಿಗಳು ದಾಳಿ ನಡೆಸಿರುವುದು ಮತ್ತೆ ಅವರಿಗೆ ಶಾಕ್ ಕೂಡ ನೀಡಿದಂಥದ್ದು ಮತ್ತು ಈ ಕ್ಷೇತ್ರದ ಜನತೆಗೆ ಕೂಡ ಒಂದು ರೀತಿಯ ಶಾಕ್ ಉಂಟಾಗಿದೆ. ಒಟ್ಟಿನಲ್ಲಿ ED ಅಧಿಕಾರಿಗಳು ಪರ್ಟಿಕ್ಯುಲರ್ ಆಗಿ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯನ್ನು ನಡೆಸಿದ್ದಾರೆ ಎಂಬುದನ್ನು ಕೆಲವೇ ಹೊತ್ತಿನಲ್ಲಿ ಸಿಗಲಿದೆ ಶ್ರೀಪಾದ್. ಒಟ್ಟಿನಲ್ಲಿ ಅಧಿಕಾರಿಗಳು ದಾಳಿಯನ್ನು ಅಂದರೆ ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಿದ್ದಾರೆ ಮತ್ತು ಬಿಗಿ ಭದ್ರತೆಯ ನಡುವೆ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರೆದಿದೆ ಅಂತ ಶ್ರೀಪಾದ್. ಓಕೆ, ಥ್ಯಾಂಕ್ ಯು.